So the first one is find the sum of all even numbers between 20 and 760 both inclusive. So meaning ಏನು ಕೇಳ್ತವ್ರು ಏನು ಕೇಳ್ತಿದ್ದಾರೆ ಕ್ವೆಶ್ಚನ್ ಏನಿದೆ ಅವ್ರು ಏನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಸೊ ಕ್ವೆಶ್ಚನ್ ಏನು ಕೇಳ್ತಾ ಇದ್ದಾರೆ ಅವರು ಫೈಂಡ್ ದಿ ಸಮ್ ಆಫ್ ಆಲ್ ಈವನ್ ನಂಬರ್ಸ್ ಬಿಟ್ವೀನ್ 20 and 760 both inclusive ಅಂತ ಇದೆ. ಸೊ ಮೀನಿಂಗ್ ಏನು inclusive ಅಂದ್ರೆ inclusive between ಅಂತ ಮತ್ತೆ inclusive ಅಂತ ಇದೆ. ಮೀನಿಂಗ್ ಏನು 20 ನು ಸೇರಿಸಬೇಕು, ಈ ಕಡೆ 760 ನು ಸೇರಿಸಬೇಕು. ಬಟ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ನಲ್ಲಿ ಏನಾಗಿತ್ತು ಡಿವಿಷನ್ ಬೈ 13 ಅಂತ ಬಂದಾಗ ಅದು ಬಿಟ್ವೀನ್ ನಂಬರ್ಸ್ ಕೊಟ್ಟಿದ್ರು. ಬಟ್ ಫಸ್ಟ್ ಲಾಸ್ಟ್ ಏನಾಗ್ತಿತ್ತು ಅದು ಸ್ಕಿಪ್ ಆಗ್ತಿತ್ತು. ಅಂದ್ರೆ 13 ಇಂದ ಡಿವಿಷನ್ ಆಗ್ತಿರಲಿಲ್ಲ, 9 ಇಂದ ಡಿವಿಷನ್ ಆಗ್ತಿರಲಿಲ್ಲ ಆ ತರ. ಬಟ್ ಇಲ್ಲಿ ಏನಾಗಿದೆ ಈವನ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 20 ಮತ್ತು 760 ನಲ್ಲಿ ಏನದು ಈವನ್ ನಂಬರ್ಸ್ ತಾನೆ. ಸೊ ಈಗ ಏನು ಕೊಟ್ಟಿದ್ದಾರೆ ಏನು ಫೈಂಡ್ ಔಟ್ ಮಾಡಬೇಕು. ಸೊ ಕೊಟ್ಟಿರೋ ಕ್ವೆಶ್ಚನ್ ಇನ್ ಟರ್ಮ್ಸ್ ಆಫ್ ಸೀರೀಸ್ ಬರ್ಕೊಬೇಕು ಅಂದ್ರೆ ಫಸ್ಟ್ ಒನ್ ಏನಾಗಿರುತ್ತೆ 20 ಲಾಸ್ಟ್ 760. ಸೊ ಇದು ಕೊಟ್ಟಿರೋದು. ಸೊ ಏನು ಫೈಂಡ್ ಔಟ್ ಮಾಡಬೇಕು ಸಮ್. ಸೊ SN ಕ್ವೆಶ್ಚನ್ ಮಾರ್ಕ್. ಸೊ ಕೊಟ್ಟಿರೋದು ಏನದು A is equal to 20. ಸೊ ನೆಕ್ಸ್ಟ್ D ವ್ಯಾಲ್ಯೂ ಇದೆಯಾ, D ವ್ಯಾಲ್ಯೂ ಕೊಟ್ಟಿಲ್ಲ ಬಟ್ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಈವನ್ ನಂಬರ್ಸ್ ಅಂತ ಹೇಳಿದ್ದಾರೆ. ಸೊ ಈಗ ನಮ್ಮ ಡಿವಿಷನ್ ಬೈ 2. ಸೊ ಈಗ 2 ಫಸ್ಟ್ ಒನ್ 20 ಇತ್ತು ಅಂದ್ರೆ ಸೆಕೆಂಡ್ ಒನ್ ಏನಾಗಿರುತ್ತೆ 22. ಸೊ 22 ಸೊ ಅಪ್ ಟು ಎಲ್ಲಿ ತನಕ 758, 760 ಇಲ್ಲಿ ತನಕ ಬರುತ್ತೆ. ಸೊ ಈಗ D ವ್ಯಾಲ್ಯೂ ಏನಾಯ್ತು 2. ಸೊ D is equal to 2. ಸೊ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ ಸೊ TN ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ TN. ಸೊ ಏನಕ್ಕೆ ಟರ್ಮ್ ಗೊತ್ತಿಲ್ಲ ಎಲ್ಲಿಂದ, ಬಟ್ ಅವರು ವ್ಯಾಲ್ಯೂ ಕೊಟ್ಟಿದ್ದಾರೆ, ಪೊಸಿಷನ್ ಕೊಟ್ಟಿಲ್ಲ ಅವರು. ಬಟ್ ಆ ಪೊಸಿಷನ್ ಬರೋ ವ್ಯಾಲ್ಯೂ ಏನು 760. ಸೊ ಅಗೇನ್ TN is equal to 760. ಟರ್ಮ್ ಗೊತ್ತಿದ್ಯಾ. ಸೊ N is equal to again ಕ್ವೆಶ್ಚನ್ ಮಾರ್ಕ್. ಸೊ ಹೇಗೆ ಮಾಡಬೇಕು ಫಸ್ಟ್. ಸೊ TN is equal to A plus n minus 1 into D. So ಎಷ್ಟಿದೆ TN 760 is equal to A value 20. So n value find out ಮಾಡಬೇಕು. So D value 2. So 760 ಗೆ 18 ಅಂದ್ರೆ ಎಷ್ಟಾಗುತ್ತೆ 742 is equal to 2n. So n is equal to 371. So ಈಗ n ವ್ಯಾಲ್ಯೂ ಸಿಕ್ತು. ಸೊ ನೆಕ್ಸ್ಟ್ ಒನ್ ಏನು ಬೇಕಾಗಿರುತ್ತೆ ಅವರಿಗೆ SN. ಸೊ SN ಫಾರ್ಮುಲಾ ಏನು n/2 2a plus n minus 1 into D. ಸೊ ಈಗ ಬೇಕಾಗಿರೋ ವ್ಯಾಲ್ಯೂ ಇದೆಯಾ ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಕಾಗಿರೋ ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ. ಸೊ ಫಸ್ಟ್ n 371/2. ಸೊ ನೆಕ್ಸ್ಟ್ 2 into a value ಎಷ್ಟಿದೆ 20. 371 minus 1 into 2. So 40 plus 740 740. So add ಮಾಡಿದಾಗ 780. So do in the division ಮಾಡ್ತಿದ್ರೆ ಏನಾಗುತ್ತೆ 371 into 390. So SN is equal to something 1,44,690.
ಸೊ ಗೊತ್ತಾಯ್ತಾ ಯಾವ ತರ ಅಂತ ಅವ್ರು ಕೊಟ್ಟಿರೋದು ಡಿ ಕೊಟ್ಟಿಲ್ಲ ಬಟ್ ಡಿ ಬದಲು ಏನು ಹೇಳಿರೋದು ಈವನ್ ನಂಬರ್ಸ್ ಅಂತ ಹೇಳಿದ್ದಾರೆ ಅಕಸ್ಮಾತ್ ಆಡ್ ನಂಬರ್ಸ್ ಅಂತ ಆಗಿತ್ತಂದ್ರೆ ಅವಾಗ ನಿಮಗೆ ಇನ್ಕ್ಲೂಸಿವ್ ಬೋತ್ ಅಂತ ಬರ್ತಿರ್ಲಿಲ್ಲ ಸೊ ಏನಕ್ಕೆ 20 ಬದಲು 21 ಅಂತ ಬಂದಿರೋದು ಸೊ ನೆಕ್ಸ್ಟ್ ಲಾಸ್ಟ್ ಗೆ 360 760 ಬದಲು 761 ಬಂದಿರೋದು ಇಲ್ಲ ಅಂದ್ರೆ 759 ಆ ತರ ಬರ್ತಾ ಹೋಗೋದು ಇವೆರಡು ಕೂಡ ಈವನ್ ನಂಬರ್ ಆಗಿಗೋಸ್ಕರ ಏನು ಮಾಡೋದು ಕ್ವಶನ್ ಅಲ್ಲಿ ಬೋತ್ ಇನ್ಕ್ಲೂಸಿವ್ ಅಂತ ತಗೊಂಡ್ರು ಅಷ್ಟೇ ಸೊ ಗೊತ್ತಾಯ್ತಾ ಯಾವ ತರ ಅಂತ one sum the series -4 -1 +2 +5 so up to 56 so again ಮಾಡಿದ್ದಾರೆ ಅವರು again ಪ್ರೀವಿಯಸ್ ಪ್ರಾಬ್ಲಮ್ ಏನು ಮಾಡೋದು ಸೆಂಟೆನ್ಸ್ ಅಲ್ಲಿ ಕೊಟ್ಟರು ಬಟ್ ಇವಾಗ ಏನು ಮಾಡಿದ್ದಾರೆ ಆ ಸೆಂಟೆನ್ಸ್ ಕೊಟ್ಟಿಲ್ಲ ಅದ್ರ ಬದಲು ಸೀರೀಸ್ ಕೊಟ್ಟರು ಅಷ್ಟೇ ಸೊ ಈಗ ಏನು ಏನಿದೆ a is equal to -4 d is equal to -1 -1 minus of -4 so ಎಷ್ಟು ಬರುತ್ತೆ d is equal to 3 so next 56 so 56 ಏನಾಗಿದೆ ಪೊಸಿಷನ್ ಅಲ್ಲ ಪೊಸಿಷನ್ ಕೂಡ ವ್ಯಾಲ್ಯೂ ಅದು ಸೊ 56 ಏನಾಗುತ್ತೆ ಯಾವಾಗಲೂ ಕೂಡ tn ಸೊ ಏನು ಪಾಯಿಂಟ್ ಮಾಡಬೇಕು ಸೊ n is equal to question mark और ಕೇಳಿರೋದು sum sn is equal to question mark ಸೊ ಈಗ ಏನು ಮಾಡ್ತಾರೆ ಫಸ್ಟ್ n ವ್ಯಾಲ್ಯೂ ಬೇಕಲ್ವಾ a plus n minus 1 into d so ಎಷ್ಟಿದೆ 56 is equal to -4 plus so n minus 1 into d d equals to 3 so add ಮಾಡಿದ್ರೆ ಎಷ್ಟಾಗುತ್ತೆ 63 so n is equal to 21 so 21 position ಅಲ್ಲಿ ಬರುತ್ತೆ 56 ಅಂತ ಬರುತ್ತೆ so next ಕೇಳಿದ್ದೇನು sum the series ಅಲ್ವಾ so ಫಾರ್ಮುಲಾ n/2 into 2a plus n minus 1 into d so n value ಏನಾಗ್ತೀಗ 21/2 so a value -4 plus 21 minus 1 into so -8 plus so 20 ಆಗುತ್ತೆ 20 into 3 ಅಂದ್ರೆ 60 so 52 so 2 ಇಂದ ಡಿವಿಷನ್ ಮಾಡ್ತೀನಿ ಅಂದ್ರೆ 26 so 21 into 26 ಎಷ್ಟಾಗುತ್ತೆ 546 ಸೊ ಗೊತ್ತಾಯ್ತಾ ಪ್ರೀವಿಯಸ್ ಪ್ರಾಬ್ಲಮ್ ಸೆಂಟೆನ್ಸ್ ಅಲ್ಲಿ ಕೊಟ್ಟರು ಬಟ್ ಇವಾಗ ಏನು ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಸೀರೀಸ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ ಸೊ ನಿಮಗೆ ನೆಕ್ಸ್ಟ್ ಜಿಯೋಮೆಟ್ರಿಕ್ ಮೀನ್ ಅಂತ ಬರುತ್ತೆ ನೆಕ್ಸ್ಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತಾನೂ ಬರುತ್ತೆ ಅಲ್ಲಿ ನೋಡ್ಕೋಬೇಕಾದ್ರೆ ಏನಂದ್ರೆ ಇಲ್ಲಿ ಫಸ್ಟ್ ಯಾವ ಸೀರೀಸ್ ಇದೆ ಅಂತ ನೋಡ್ಕೋಬೇಕು ಫಸ್ಟ್ ಅಂದ್ರೆ ಇಲ್ಲಿ ಕಾಮನ್ ಡಿಫರೆನ್ಸ್ ಏನಾಗುತ್ತೆ ಎಲ್ಲದಕ್ಕೂ ಕೂಡ ಕಾಮನ್ ಡಿಫರೆನ್ಸ್ ಅಂದ್ರೆ ಅರ್ಥಮೆಟಿಕ್ ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂತ ಬರುತ್ತೆ ಜಿಯೋಮೆಟ್ರಿಕ್ ಅಲ್ಲಿ ಏನಾಗುತ್ತೆ GPA ಕನ್ವರ್ಟ್ ಆಗುತ್ತೆ ಅದಕ್ಕೆ ಬೇರೆ ಫಾರ್ಮುಲಾ ಬರುತ್ತೆ ಅಂದ್ರೆ ಇಲ್ಲಿ ರೇಷಿಯೋ ತಗೊಂತೀರಾ ಇಲ್ಲಿ ಡಿಫರೆನ್ಸ್ ತಗೊಂತಾ ಹೋಗ್ತೀರಾ ಸೊ ಅದೇ ಪ್ರಾಬ್ಲಮ್ ಇದು so next one how many terms
be added to make the sum equal to 0. So question clean ಆಗಿ ಓದ್ಕೊಳ್ಳಿ. In the series 75 plus 65 plus 60. So ಈಗ ಏನು ಮಾಡಿದ್ದಾರೆ, ಅಗೇನ್ ಥರ್ಡ್ ಒನ್ ಚೇಂಜ್ ಸ್ವಲ್ಪ ಇಲ್ಲಿ ವರ್ಡ್ಸ್ ಕೊಟ್ಟರು. ಸೊ ಬಟ್ ಯಾವ ವರ್ಡ್ಸ್ ಗೆ ಯಾವ ವ್ಯಾಲ್ಯೂ ಬರುತ್ತೆ, ಹೌ ಮೆನಿ ಟರ್ಮ್ಸ್ ಮಸ್ಟ್ ಬಿ ಆಡೆಡ್ ಟು ಮೇಕ್ ದಿ ಸಮ್. ಸೊ ಸಮ್ ಅಂತ ಬಂದ ತಕ್ಷಣ ಮೀನಿಂಗ್ ಏನು, ಸಮ್ ಆಫ್ ದಿ ಸೀರೀಸ್. ಆ ವರ್ಡ್ ಬಂದ ತಕ್ಷಣ ಬಿಟ್ಕೊಂಡ್ಬಿಡಿ, ಸಮ್ ಅಂತ ಬಂದ್ರೆ ಸಮ್ ಆಫ್ ದಿ ಸೀರೀಸ್. ಸೊ ಸಮ್ ಆಫ್ ದಿ ಸೀರೀಸ್ ಸಮ್ ಈಕ್ವಲ್ ಟು 0. ಮೀನಿಂಗ್ ಏನು, ಸೆಂಟೆನ್ಸ್ ಅಲ್ಲಿ ಕೊಟ್ಟಿರೋ ಅಷ್ಟೇ. ಸಮ್ ಈಕ್ವಲ್ ಟು 0 ಮೀನಿಂಗ್ ಏನು, ಯಾವುದೋ ಒಂದು ಸೀರೀಸ್, ಈ ಸೀರೀಸ್ ನ ಸಮ್ ಏನಾಗಿರುತ್ತೆ 0. ಮೀನಿಂಗ್ Sn is equal to 0. So next one 0 in the series 70 plus 65. So ಇಲ್ಲಿ n ಗೊತ್ತಿದೆಯಾ ವ್ಯಾಲ್ಯೂ, n ವ್ಯಾಲ್ಯೂ ಗೊತ್ತಿದೆಯಾ, ನಂಬರ್ ಆಫ್ ಟರ್ಮ್ಸ್ ಹೇಳಿಲ್ಲ ಫೈಂಡ್ ಔಟ್ ಮಾಡ್ತಾ ಇರೋದು n. a ವ್ಯಾಲ್ಯೂ 70. So d ವ್ಯಾಲ್ಯೂ minus 5. ಸೊ ಈಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಕೇಳಿದ್ರೆ ವ್ಯಾಲ್ಯೂ ಕೊಟ್ಟಾಗ ಸಮ್ ಆಫ್ ದಿ ಸೀರೀಸ್ ಅಂತ ಕೊಟ್ಟ ತಕ್ಷಣ ಸೊ ಏನ್ ಮಾಡ್ಬೋದು, ಟಿ ಎನ್ ಬೇಡ ನಮಗೆ, ಟಿ ಎನ್ ಬೇಕಾ. ಸೊ ಏನಕ್ಕೆ ಟಿ ಎನ್ ಏನಿಗೆ ಫೈಂಡ್ ಔಟ್ ಮಾಡಬೇಕು ಯೂಸ್ ಮಾಡ್ತಿದ್ವಿ, ಎನ್ ಫೈಂಡ್ ಔಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ. ಬಟ್ ಈಗ ಏನ್ ಮಾಡಿದ್ದಾರೆ, ಸಮ್ ಆಫ್ ದಿ ಈಕ್ವಲ್ ಅವರ ವ್ಯಾಲ್ಯೂಸ್ ಕೊಟ್ಟಾಗಿದೆ, ಎಸ್ ಎನ್ ಕೊಟ್ಟಾಗಿದೆ. ಬಟ್ ಬೇಕಾಗಿರೋದು ಯಾವುದು, ಯಾವ ಟರ್ಮ್ ಅಲ್ಲಿ ಈ ಸೀರೀಸ್ 0 ಎಲ್ಲೋ ಒಂದು ಕಡೆ 0 ಆಗುತ್ತೆ, ಹೌದಲ್ವಾ. ಸೊ ಏನಾಗಿದೆ, ಪ್ರತಿಯೊಂದು 65 16 55 50 45 ಆ ತರ ಬರುತ್ತೆ. ಯಾವ ಪೊಸಿಷನ್ ಅಲ್ಲಿ 0 ಆಗುತ್ತೆ ಅನ್ನೋದು ಬೇಕು. ಇದು ಎಲ್ಲೋ ಒಂದು ಕಡೆ ಬರುತ್ತೆ, ಲಾಸ್ಟಿಗೆ ಎಲ್ಲೋ ಆಗಿ +0 ಅಂತ ಬರುತ್ತೆ. ಈ ಪೊಸಿಷನ್ ಏನು ಅಂತ ಕಂಡುಹಿಡಿಯಬೇಕು, ಯಾವ ಟರ್ಮ್ ಅಲ್ಲಿ 0 ಆಗುತ್ತೆ ಅನ್ನೋದು ಬೇಕು. ಸೊ ಈಗ ಏನು ಮಾಡ್ತಾರೆ, ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ. ಸೊ m ವ್ಯಾಲ್ಯೂ ಗೊತ್ತಿದೆಯಾ, ಫೈಂಡ್ ಔಟ್ ಮಾಡಬೇಕಾಗಿರೋದು Sn ಬಟ್ 0 n/2. ಸೊ 2 into a ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ 70 ಪ್ಲಸ್ ಅಗೇನ್ n ಗೊತ್ತಿಲ್ಲ ಬಟ್ t ಗೊತ್ತಿದೆ ಅಲ್ವಾ ಮೈನಸ್ 5. ಸೊ ಇದು ಎಷ್ಟಾಗುತ್ತೆ 140 ಪ್ಲಸ್ ಸೊ ಏನಾಗುತ್ತೆ ಮೈನಸ್ 5 ಪ್ಲಸ್ ಮೈನಸ್ 5n ಪ್ಲಸ್ 5. ಸೊ ಎಷ್ಟಾಗುತ್ತೆ 145 ಮೈನಸ್ 5n. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ, ಈ ಪೋರ್ಷನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ. ಸೊ ಯಾವುದೇ ನಂಬರ್ ಕಡೆಗೆ ಡಿನಾಮಿನೇಟರ್ ಇನ್ನೊಂದು ಏನಾಗುತ್ತೆ 1 ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಇಲ್ಲಿ 1 ಅಂತ ಬರೀತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ವ್ಯಾಲ್ಯೂಸ್ ಏನಾಗುತ್ತೆ 2 into 0 1 into n ಸಮಥಿಂಗ್, ಹೌದಾನೆ. ಸೊ ಇವಾಗ ಸ್ಟೇಟ್ಮೆಂಟ್ ಯಾವ ತರ ಆಗುತ್ತೆ, ಸೊ n into 145 minus 5n is equal to 0 now. Okay, 2 into 0 ಅಂದ್ರೆ ವ್ಯಾಲ್ಯೂ ಏನಾಗುತ್ತೆ ಆಟೋಮೆಟಿಕ್ ಆಗಿ 0. ಸೊ ಹಾಗೆ ಉಳ್ಕೊಳ್ಳುತ್ತೆ 1 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಕೂಡ ಈಗ ರಿಮೈನಿಂಗ್. ಸೊ ಈಗ ನೆಕ್ಸ್ಟ್ ಈ n ನ ಬ್ರಾಕೆಟ್ ಒಳಗೆ ಏನಿದೆ ಅಲ್ಲ ಅದರ ಒಳಗೆ ಅದನ್ನ ಮಲ್ಟಿಪ್ಲೈ ಮಾಡಿ. ಸೊ ಎಷ್ಟಾಗುತ್ತೆ 145n minus 5n square is equal to 0. So next ಈಗ again something common ತೆಗಿತೀರಾ, ಏನು ತೆಗಿಬಹುದು, ಸೊ ಯಾವ ತೆಗಿಬಹುದು, ಸೊ ಇಲ್ಲೂ ಏನೇನು ಇದೆ ಸೊ ಕಾಮನ್ ಇದೆ. ಬಟ್ ಏನಕ್ಕೆ ಮಲ್ಟಿಪ್ಲೈ ಮಾಡಿದ್ದು ಅಂದ್ರೆ ಈ 145 ಅಲ್ಲಿ ಸಮಥಿಂಗ್ ಕಾಮನ್ ಬೇಕು ನನಗೆ, ಇದರಲ್ಲಿ ಮತ್ತೆ ಇದರಲ್ಲಿ ಸಮಥಿಂಗ್ ಕಾಮನ್ ಬೇಕು. ಸೊ ಇಲ್ಲಿ 7 ತೆಗಿಯಕ್ಕೆ ಬರಲ್ಲ ಇಲ್ಲ. ಸೊ ಮಲ್ಟಿಪ್ಲೈ ಮಾಡ್ತೀರಾ, ಏನು ಸಮಥಿಂಗ್ ಕಾಮನ್ ತೆಗೆದಾಗ ಏನಾಗುತ್ತೆ 5n ತೆಗಿಬೋದಾ. ಸೊ ಉಳಿಯೋದೆಷ್ಟು, ಸೊ ಇಲ್ಲಿ ಎಷ್ಟು ಉಳಿಯುತ್ತೆ 5 into something ಏನೋ ಮಾಡಿದಾಗ 145 ಬರುತ್ತೆ ಎಷ್ಟು, ಸೊ 29 into 5n ಎಷ್ಟಾಗುತ್ತೆ 145n ಮೈನಸ್ ಇಲ್ಲೇ ಉಳಿಯುತ್ತೆ just n is equal to 0.
ಸೊ ಈ ತರ ಬಂದಾಗ ಏನ್ ಮಾಡ್ತೀರಾ, ಈ ತರ ಬಂದಲ್ಲ, ಸೊ ಯಾವ ತರ ಯೂಸ್ ಮಾಡ್ತೀರಾ, either 7 5n is equal to 0 or 29 minus n is equal to 0 ಬರಿಬಹುದು ಈ ತರ. ಸೊ ಈಗ n ಮೇಲೆ ಏನಾಗುತ್ತೀನಿ 0 by 5 ಅದಕ್ಕೆ ಬಟ್ ಏನು 0 or ಇಲ್ಲೇ ಬರಿಬಹುದು 29 is equal to n or n is equal to 29. ಸೊ ಅವ್ರು ಕೊಟ್ಟಿರೋ ಪ್ರಕಾರ ಯಾವ ವ್ಯಾಲ್ಯೂಗೆ 0 ಬರುತ್ತೆ, ಈಗ 0 n is equal to 0 ಪೊಸಿಷನ್ ಅಲ್ಲಿ 0 ಬರುತ್ತಾ ಅಥವಾ n is equal to 29 0 ಬರುತ್ತಾ? ಆಕ್ಚುಲಿ ಸ್ಟಾರ್ಟ್ ಆಗಿದೆ 1 2 3 4 5 6 ಟರ್ಮ್ ಇಲ್ಲಿ 0 ಬರಬೇಕಂದ್ರೆ ಇದು ಒಂದು ಬ್ಯಾಕ್ ಸೈಡ್ ಕರ್ವ್ 70 ಬ್ಯಾಕ್ ಸೈಡ್ ಬರುತ್ತೆ 75 ಸ್ಟಾರ್ಟ್ ಆಗುತ್ತೆ 75 ಅದೇನದು ನಂಬರ್ ಬಟ್ ಕೇಳಿರೋದು ಏನು ಏನಾಗಿರಬೇಕು ಅದು 0. ಸೊ ರಿಮೈನಿಂಗ್ ಉಳ್ಕೊಳ್ಳೋದು ಯಾವುದು n is equal to 29. ಸೊ ಇದು ಆನ್ಸರ್ n is equal to 29. ಸೊ ಬದಲಾದ ಯಾವ ತರ ಅನ್ನೋದು 0 ಬರೋಕ್ಕೆ ಚಾನ್ಸೇ ಇಲ್ಲ, ರಿಮೈನಿಂಗ್ ಏನು ವ್ಯಾಲ್ಯೂ ಬಂದಿದ್ರೆ n is equal to 29. ಸೊ ಇದು ಕರೆಕ್ಟ್ ಆನ್ಸರ್. మీ ಕ್ವಶ್ಚನ್ ಅರ್ಥ ಆಗ್ತದೆ ಅಂದ್ರೆ ಮಿಕ್ಕಿ ಕ್ಲೀನ್ ಮಾಡ್ತಾ ಹೋಗ್ಬೋದು. So next one, the sum of three terms in AP is 50 and their product is product is 80. Find them. So ಈಗ ಏನು ಹೇಳ್ತಿದ್ದಾರೆ, the sum of three terms in AP is 15 and their product is 80. Find them. So ಇಲ್ಲಿ ನಿಮಗೆ a ವ್ಯಾಲ್ಯೂ ಕೊಟ್ಟಿಲ್ಲ, d ವ್ಯಾಲ್ಯೂ ಕೊಟ್ಟಿಲ್ಲ, ಸಮಥಿಂಗ್ n ವ್ಯಾಲ್ಯೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬಟ್ ಏನಾಗಿದೆ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಯಾವುದು ಸಮ್ ಆಫ್ ಥರ್ಡ್ ಟರ್ಮ್ ಅಲ್ಲ, ಅದು 3 ಟರ್ಮ್ಸ್ ಅಂತ ಕೇಳ್ತಿರೋದು. ಸೊ 3 ಟರ್ಮ್ಸ್ ಅಂದ್ರೆ ಎಷ್ಟು ಬೇಕು, 1 2 3 ಮಿನಿಮಮ್ 3 ಟರ್ಮ್ಸ್ ಇರಬೇಕಾ, ಅದ್ರದ್ದು ಸಮ್ ಏನಾಗಿದೆ 15. ಸೇಮ್ ಟರ್ಮಿನ ಪ್ರಾಡಕ್ಟ್ ಏನಾಗಿದೆ 80. ಸೊ ಅದು ಯಾವ ಟರ್ಮ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಜನರಲ್ ಫಾರ್ಮುಲಾದಲ್ಲಿ, ಸೊ ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಎಪಿ ಜನರಲ್ ಫಾರ್ಮುಲಾ ಏನು, ಸೊ a plus b a plus 2d so up to a plus nd ತನಕ ಬರುತ್ತೆ. ಸೊ ಈ ತರ ಪ್ರಾಬ್ಲಮ್ ಬಂದಾಗ ಸೊ ಯಾವಾಗಲೂ ಕೂಡ ಒಂದು ತಿಳ್ಕೊಳ್ಳಿ, ಸೊ ಏನು a plus b ಬರ್ತಿರಲ್ಲ, ಫಸ್ಟ್ ಟರ್ಮಿನ ಬ್ಯಾಕ್ ಅಲ್ಲಿ ಏನು ಬರ್ತಲ್ಲ ವರ್ಡ್ ಅಂದ್ರೆ ಒಂದು ಟರ್ಮ್ ಬರುತ್ತೆ, ಆ ಟರ್ಮ್ ನ ಕನ್ಸಿಡರ್ ಮಾಡಬೇಕು. ಸೊ ಇದ್ರದ್ದು ಪ್ರೀವಿಯಸ್ ಯಾವ್ದು ಬರುತ್ತೆ a minus d. ಸೊ ಅದಾದ ಈಗ ಇದು ಜನರಲ್ ಫಾರ್ಮುಲಾ a plus d a plus 2d up to a plus nd ಅಂತ ಜನರಲ್ ಫಾರ್ಮುಲಾ. ಬಟ್ ಅವ್ರು ಕೇಳ್ತಿರೋದು 3 ಟರ್ಮ್ಸ್. ಸೊ ಈ ತರ 3 ಟರ್ಮ್ಸ್ ಅಂತ ಬಂದಾಗ ಯಾವಾಗಲೂ ಕೂಡ ಫಸ್ಟ್ ಏನನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಅದ್ರ ಪ್ರೀವಿಯಸ್ ಒಂದು ಅದ್ರ ನೆಕ್ಸ್ಟ್ ಟರ್ಮ್ ಅನ್ನ ಕನ್ಸಿಡರ್ ಮಾಡಿ. ಸೊ ಅದ್ರ ಪ್ರೀವಿಯಸ್ ಟರ್ಮ್ ಏನಾಗಿರುತ್ತೆ a minus b, ಅದ್ರ ನೆಕ್ಸ್ಟ್ ಟರ್ಮ್ ಅಂದ್ರೆ a plus d. ಸೊ ಈಗ 3 ಟರ್ಮ್ಸ್ ಯಾವ್ದು ಆಗ್ತದೆ ಆಯ್ತಾ ಈಗ. ಸೊ ಇದು ಒಂದು ಟರ್ಮ್, ಇದು ಥರ್ಡ್ ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, 3 ಟರ್ಮ್ ಆಯ್ತಾ. ಸೊ ಈಗ ಕ್ವಶ್ಚನ್ ನೋಡಿ, ಸಮ್ ಆಫ್ 3 ಟರ್ಮ್ಸ್ ಇನ್ AP is ಏನಾಗಿರುತ್ತೆ 15. ಸೊ ಸಮ್ ಅಂದ್ರೆ ಏನು ಮಾಡ್ಬೋದು, ಆಡ್ ಮಾಡ್ಬೋದಾ. ಸೊ ಫಸ್ಟ್ ಒನ್ ಯಾವುದು a minus b plus a plus a plus b is equal to ಎಷ್ಟು 15. ಸೊ ಏನು ಕ್ಯಾನ್ಸಲ್ ಆಗುತ್ತೆ, ಸೊ dd ಕ್ಯಾನ್ಸಲ್ ಆಗಿ 3a is equal to 15. a is equal to 15 by 3, a is equal to 5. So next one,
ಅವ್ರ ಕಂಟಿನ್ಯೂಷನ್ ಇದೆ and their product is 80 ಸಮ್ ಕಂಡುಹಿಡಿದ ಆಯ್ತು ಈಗ ಒಂದು ವ್ಯಾಲ್ಯೂ ಸಿಕ್ತು ಸೊ ನೆಕ್ಸ್ಟ್ ಒನ್ ಯಾವುದು ಪ್ರಾಡಕ್ಟ್ ಸೊ ಪ್ರಾಡಕ್ಟ್ ಅಂದ್ರೆ a minus b into a into a plus b is equal to ಎಷ್ಟು 80 ಸೊ ಈಗ ಅಲ್ಲಿ ಯಾವುದು ಒಂದು ವ್ಯಾಲ್ಯೂ ಮಿಸ್ ಆಲ್ರೆಡಿ ಸಿಕ್ಕಿದೆ ಯಾವುದು ಇದರಲ್ಲಿ ಯಾವುದು ಒಂದು ವೇರಿಯಬಲ್ ವ್ಯಾಲ್ಯೂ ಸಿಕ್ಕಿದೆ ಯಾವುದು a so 5 minus b so into 5 again into 5 plus t is equal to 80 so ಈಗ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ so ಏನಾಗಬಹುದು 5 minus d so ಒಂದು ಕಡೆ ಬರ್ಕೊಂತೀನಿ again 5 plus b into 5 so meaning ಚೇಂಜ್ ಆಗುತ್ತಾ ಇದರ ಪ್ರಕಾರ meaning ಏನು ಚೇಂಜ್ ಆಗುತ್ತಾ so next one 5 minus b into 5 plus d is equal to so ನಾನು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ so ಇಲ್ಲಿ ಮೂವ್ ಮಾಡಬಹುದಾ so next 5 minus b 5 plus b is equal to so ಎಷ್ಟು 16 ಈಗ ಇದು ಯಾವ ಫಾರ್ಮ್ಯಾಟ್ ಅಂತ ಅನ್ಸುತ್ತೆ ಫಾರ್ಮುಲಾ ಬರುತ್ತೆ a square minus b square is equal to ಏನು a plus b into a minus b so ಇದೆಯಾ a plus b into a minus b so ಇದನ್ನ in terms of ಅದರ ಆ ಫಾರ್ಮ್ಯಾಟ್ ಅಲ್ಲಿ ಬರ್ಕೊಂತೀನಿ ಅಂದ್ರೆ so a plus b into a minus b so ಫಾರ್ಮುಲಾ ಏನು a square minus b square so ಈಗ a ಪೊಸಿಷನ್ ಏನಿದೆ so 5 b ಪೊಸಿಷನ್ ಅಲ್ಲಿ a ಜಾಗದಲ್ಲಿ 5 ಇದೆ b ಜಾಗದಲ್ಲಿ d ಇದೆ again ಇದು ಕೂಡ ಏನು 5 minus d so ಇದನ್ನ ಯಾವ ತರ ಬರೀತೀರಾ 5 square minus d square so ಡೈರೆಕ್ಟ್ ಆಗಿ ಇದನ್ನ ಬರೀಬಹುದು ಈಗ ಇವೆಟ್ ಪೋರ್ಷನ್ ಅಲ್ಲಿ ಇದನ್ನ ಬರೀಬಹುದು ಈಗ so ಏನಾಗುತ್ತೆ 5 square minus d square is equal to 16 so next 5 square ಅಂದ್ರೆ ಎಷ್ಟು ಈಗ 25 minus d square is equal to 60 minus d square is equal to 16 minus 25 so ಎಷ್ಟು ಬರುತ್ತೆ minus 9 so minus minus cancel ಆಗುತ್ತಾ so ರಿಮೈನಿಂಗ್ ಉಳಿದಿರೋದು d square is equal to 9 so d is equal to root ಬರೀ ರೂಟ್ ಅಲ್ಲ ಸ್ಕ್ವೇರ್ ರೂಟ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 9 so ಈಗ ಯಾವುದೋ ಒಂದು ನಂಬರ್ ನ ಸ್ಕ್ವೇರ್ ಏನಾಗಿರುತ್ತೆ 9 ಆಗಿರುತ್ತೆ so ನಂಬರ್ ಯಾವುದು d is equal to 3 plus or minus so d is equal to plus 3 or minus 3 ಇದರ ಮೀನಿಂಗ್ ಏನಾಗುತ್ತೆ ಹೇಳಿ ಈಗ ಒಂದು ವ್ಯಾಲ್ಯೂ ಸಿಕ್ಕಿದ್ರೆ ಪ್ರಾಬ್ಲಮ್ ಆಗ್ತಿಲ್ಲ ಬಟ್ ಇಲ್ಲ ಏನಾಗ್ತಿದೆ ಈಗ ಎರಡು ವ್ಯಾಲ್ಯೂ ಸಿಕ್ಕಿದೆ ಒಂದು ಪ್ಲಸ್ 3 so d is equal to 3 or d is equal to minus 3 ಎರಡು ವ್ಯಾಲ್ಯೂ ಬಂತು ಇಲ್ಲಿ a ವ್ಯಾಲ್ಯೂ ಎಷ್ಟು ಬಂತು 5 ಅವರು ಏನು ಕೇಳ್ತಾ ಇದ್ದಾರೆ 3 ಟರ್ಮಿನ ಪ್ರಾಡಕ್ಟ್ ಮತ್ತೆ 3 ಟರ್ಮಿನ ಸಮ್ ಕೇಳ್ತಾ ಹೋಗ್ತಾ ಇದ್ದಾರೆ ಸೊ ಈಗ ಅದನ್ನ ಕನ್ಸಿಡರ್ ಮಾಡಿದಾಗ ಇಲ್ಲಿ a ವ್ಯಾಲ್ಯೂ 1 ಇಲ್ಲಿ d ವ್ಯಾಲ್ಯೂ 2 ಇದೆ ಸೊ ಏನು ಮಾಡಬಹುದು ಈಗ ಒಂದು ಸರಿ a is equal to 5 ತಗೊಳ್ಳಿ d is equal to 3 ತಗೊಳ್ಳಿ ಒಂದು ಸೀರೀಸ್ ಸಿಗುತ್ತೆ ಅನದರ್ ಸೈಡ್ ಮಾಡ್ತೀರಾ again a is equal to 5 ತಗೊಳ್ಳಿ d is equal to minus 3 ತಗೊಳ್ಳಿ ತಗೊಂಬೋದಾ ಯಾಕಂದ್ರೆ ಇಲ್ಲಿ d ಎರಡು ವ್ಯಾಲ್ಯೂ ಬಂತು ಒಂದೇ ವ್ಯಾಲ್ಯೂ ಬಂದ್ರೆ ಡೈರೆಕ್ಟ್ ಬರೀಬೋದಿತ್ತು ಬಟ್ ಈಗ ಏನಾಗಿದೆ ಎರಡು ವ್ಯಾಲ್ಯೂ ಬಂದಿದೆ ಸೊ ಫಸ್ಟ್ ಒನ್ ಯಾವುದು ಈಗ so when a is equal to 5 d is equal to plus 3 so ಎಷ್ಟು ಆಗುತ್ತೆ ಸೀರೀಸ್ ಏನಿದೆ ಸ್ಟಾರ್ಟಿಂಗ್ ಅಲ್ಲಿ a minus d comma a plus d so ಸಪರೇಟ್ ಮಾಡ್ತಾ ಹೋಗಿ 5 minus 3 5 plus 3 so ಎಷ್ಟು ಬರುತ್ತೆ 2 5 8 so ಇದು ಯಾವಾಗ when a is equal to 5 d is equal to plus 3 so next ಈ ಸೀರೀಸ್ ಇದೆ ಅಲ್ವಾ ಡಿಫರೆನ್ಸ್ ಏನಾಗ್ತಾ ಇದೆ ಕಾನ್ಸ್ಟೆಂಟ್ ಇರಬೇಕು ಕಾನ್ಸ್ಟೆಂಟ್ ಇದ್ರೆ ಮಾತ್ರ ಅದು ಇರ್ತಿ ಇಲ್ಲಾಂದ್ರೆ ಆಗಲ್ಲ
ಸೊ ಎಲ್ಲವೂ ಕೂಡ 3 3 ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ಯಾ ಸೊ ಅದು ಯಾವಾಗ when d is equal to +3 ಬಟ್ ಯಾವಾಗ a is equal to 5 and d is equal to -3 ಸೇಮ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಸೊ a minus d a plus d ಸೊ ಏನಾಗುತ್ತೆ 5 minus of -3 next to 5 plus of -3 so ಇಲ್ಲಿ 5 plus 3 5 so ಇಲ್ಲಿ 5 minus 3 so 8 5 2 so ಗೊತ್ತಾಯ್ತಾ ಇಲ್ಲೂ ಅಗೇನ್ ರಿವರ್ಸ್ ತಗೊಂತೀನಿ ಏನಾಗುತ್ತೆ ಇಲ್ಲಿ ಪಾಸಿಟಿವ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಇಲ್ಲಿ ಏನಾಗಿದೆ 3 ಏನಾಗ್ತಾ ಇದೆ ನೆಗೆಟಿವ್ ಅಲ್ಲಿ ಮೂವ್ ಆಗ್ತಾ ಹೋಗ್ತಾ ಇದೆ ಬಟ್ ಡಿಫರೆನ್ಸ್ ಎರಡು ಕೂಡ ಸೇಮ್ ಇದೆ ಅಲ್ವಾ ಸೊ ಗೊತ್ತಾಯ್ತಾ ಯಾವ ತರ ಅಂತ